ಸೊ ಹಂಗೆ ಸರ್ಕಾರದಲ್ಲೂ ಕೂಡ ನಾವು ಅನೇಕ ಸಂದರ್ಭದಲ್ಲಿ ಬೇಕಾದಷ್ಟು ಕೆಲಸ ಮಾಡ್ಬೇಕಾದ್ರೆ ಬರೀ PL ಬ್ಲಾಕ್ ಮೇಲಿಂಗು ಎಕ್ಸ್ಟ್ರಾಕ್ಷನ್ ಇವೇ ನಡೀತಾ ಇರ್ತದೆ. ಏನೇ ಕೆಲಸ ಮಾಡ್ಬೇಕು. ಈಗ ನಾನು ನೋಡಿ, ಈಗ ಬೆಂಗಳೂರು ಮಂತ್ರಿ ಇದ್ದೀನಿ ನಾನು. ಈಗ ಹೆಂಗ್ ಮಾಡ್ಬೇಕು ಹೇಳಿ, ಬೆಂಗಳೂರು ಜಾಗನ ನಾವು ಯಾವುದು ಕೂಡ ನಾನು ಯಾವ ಜಾಗ ಕೂಡ ಹೆಂಗೆ ಈ ಟ್ರಾಫಿಕ್ 1,40,000 ಜನಸಂಖ್ಯೆ ಇದೆ. 1,40,00,000 ಜನಸಂಖ್ಯೆ ಇದೆ. 1,30,00,000 ವಾಹನಗಳಿದೆ. ಪ್ರತಿದಿನ 3,200ರಿಂದ 3,300 ಪ್ರತಿ ದಿನ, ಅಂದ್ರೆ ತಿಂಗಳಿಗೆ ಹೆಚ್ಚು ಕಮ್ಮಿ 1 ಲಕ್ಷ ವೆಹಿಕಲ್ ಆಡ್ ಆಗ್ತಾ ಇದೆ. 70 ಲಕ್ಷ ಜನ ಹೊಸದಾಗಿ ಡೈಲಿ ಬೆಂಗಳೂರು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಸುಮಾರು 2 ಕೋಟಿಯಷ್ಟು ವೆಹಿಕಲ್ಗಳು ಬರ್ತಾ ಇದೆ. ಈಗ ಮೊದಲೆಲ್ಲ ಒಂದೊಂದು ವೆಹಿಕಲ್ ಇತ್ತು. ನಮ್ಮ ಮನೇಲೆ ಒಂದೇ ಒಂದು ಗಾಡಿ ಇತ್ತು. ನಮ್ಮ ಅಪ್ಪನ ಕಾಲದಲ್ಲಿ ಒಂದೇ ಒಂದು ಗಾಡಿ ಇತ್ತು. ಅದಾದ್ಮೇಲೆ ನನ್ನ ಕಾಲದಲ್ಲಿ 2 ಆಯ್ತು. ಈಗ ಮನೇಲಿ 5-6 ಕಾರುಗಳು ನಿಂತವೆ. ಎಲ್ಲಿದೆ ಜಾಗ? ಅದೇ ಮನೇಲಿ ನಾವು ಇದ್ದೀವಿ. ಅದೇ ಪರಿಸ್ಥಿತಿ ಇದೆ. ಎಲ್ಲ ರೋಡಲ್ಲೇ ನಿಲ್ಲಿಸ್ಬಿಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ. ಸೊ ವೆಹಿಕಲ್ ಕೂಡ ಎಲ್ಲರೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ನಾವು ಎಷ್ಟೇ ಮೆಟ್ರೋ ಮಾಡಿರ್ಲಿ, ಎಷ್ಟೇ ಬಸ್ ಹಾಕಿರ್ಲಿ, ಏನೇ ವ್ಯವಸ್ಥೆ ಮಾಡಿದ್ರು ಕೂಡ ಯಾರು ಕೂಡ ಎಲ್ಲ ತನ್ನ ಫ್ಯಾಮಿಲಿ ಕರ್ಕೊಂಡು, ಮಕ್ಕಳು ಕರ್ಕೊಂಡು ಎಲ್ಲ ಕೆಲ್ಸಕ್ಕೆ ಹೋದಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗಿಸ್ತಾರೆ ಹೊರತು ಬೇರೆ ಸಂದರ್ಭದಲ್ಲ ತಾನೇ ತಾನು ಕಾರ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ಕೋಬೇಕು. ಸ್ನೇಹಿತರಿಗೂ ತೋರಿಸ್ಬೇಕು, ನಂಟಸ್ಥಾನಕ್ಕೂ ತೋರಿಸ್ಬೇಕು, ಬೀಗರಿಗೂ ತೋರಿಸ್ಬೇಕು, ಹೆಣ್ಣು ತಗೊಳ್ಳೋರ್ಗೂ ತೋರಿಸ್ಬೇಕು, ಹೆಣ್ಣು ಮದುವೆ ಮಾಡ್ಕೊಂಡು ತೋರಿಸ್ಬೇಕು. ಎಲ್ಲ ಸೋಷಿಯಲ್ ಅಪ್ಲಿಕೇಶನ್ ಇದು, ಏನು ಮಾಡೋಕ್ಕಾಗಲ್ಲ. ಇಲ್ಲ ಅವನು ಎಣ್ಣೆ ಕೊಡೋದಿಲ್ಲ ಅಂತಾರೆ, ಅವನಿಗೆ ಒಂದು ಕಾರ್ಯ ಇಲ್ಲ ಅಂತಂದ್ರೆ ಎಣ್ಣೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಸೊ ಹಂಗೆ ಬೇಕಾದಷ್ಟು ಸೋಷಿಯಲ್ ಅಪ್ಲಿಕೇಶನ್ ನೀವು ಕೂಡ ಪ್ರಯತ್ನ ಮಾಡ್ತೀವಿ. ನಾವು ಹೆಂಗೆ ಬದಲಾವಣೆ ಮಾಡಬೇಕು, ಹೆಂಗೆ ಈ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ. ಬಾಂಬೆಲೂ ಇಷ್ಟೇ ಟ್ರಾಫಿಕ್ ಇದೆ, ದೆಹಲಿಲೂ ಇಷ್ಟೇ ಟ್ರಾಫಿಕ್ ಇದೆ. ನೀವು ಯಾವುದೇ ದೇಶಕ್ಕೆ ರಾಜ್ಯಕ್ಕೆ ಹೋದ್ರೂ ಕೂಡ ಇದೇ ಟ್ರಾಫಿಕ್ ಇದೆ. ಆದ್ರೆ ಅಲ್ಲಿ ಯಾರು ಮಾತಾಡೋದಿಲ್ಲ. ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ದೊಡ್ಡವರೆಲ್ಲ ಟ್ವೀಟ್ ಮಾಡ್ಕೊಂಡು ಕೂತವ್ರೆ, ಮಾಡ್ಕೊಂಡು ಬೆಳಗ್ಗೆ ಸಾಯಂಕಾಲ ಟೀಕೆ ಮಾಡ್ತಾ ಇದಾರೆ. ಕೆಲವರು ನಮ್ಮ ಸ್ನೇಹಿತರುಗಳು ಕೂಡ, ಕೆಲವು MP ಅವರು ಕೂಡ ಟೀಕೆ ಮಾಡ್ತಾ ಇದಾರೆ. ಟೀಕೆ ಮಾಡೋದ್ ಬದಲು ಸೊಲ್ಯೂಷನ್ ಏನು ಅಂತ ಒಬ್ರು ಹೇಳ್ತಾರೆ. ಏನ್ ಮಾಡ್ಬೇಕು? ಆಯ್ತಪ್ಪ, ನಾನು ಟನಲ್ ಮಾಡ್ಬೇಕು ಅಂತ ಹೊರಟಿದ್ದೀನಿ. 117 2008ರಲ್ಲಿ ಒಂದು ನೋಟಿಫಿಕೇಶನ್ ಮಾಡೋದು ಪೆರಿಫೆರಲ್ ರಿಂಗ್ ರೋಡ್ ಅಂತ. ಯಾಕಂದ್ರೆ ನೀವೆಲ್ಲ ವಕೀಲರು ಇದ್ದೀರಿ, ನಮ್ಗೆಲ್ಲ ತಿಳುವಳಿಕೆ ಹೇಳೋ ಜನ ನೀವು. 117 ಎಕರೆ ಈ ಪೆರಿಫೆರಲ್ ರಿಂಗ್ ರೋಡ್ ಅಂತ ಮಾಡಿದ್ರು. ಮಾಡಿದ್ಮೇಲೆ ಅದನ್ನ ತಗೊಳ್ಳೇಲ್ಲ ಕೆಲಸನ. ಒಂದ್ 3-4 ಸಾವಿರ ಕೋಟಿ ಮುಗಿದೋಗೋದು 2007ರಲ್ಲಿ. ಈಗ 2025ರಲ್ಲಿ ಬರೀ ಅರ್ಧ ಮಾಡೋದಕ್ಕೆ ನಾನು ಕ್ಯಾಲ್ಕುಲೇಟ್ ಮಾಡಿದೆ. ಈಗ ಹೊಸ ರೇಟ್ ಪ್ರಕಾರ 27,000 ಕೋಟಿ ರೂಪಾಯಿ ಬೇಕು. 27,000 ಕೋಟಿ ಬೇಕು ಅರ್ಧಕ್ಕೆ. ಇನ್ನು ಅರ್ಧಕ್ಕೆ ಬೇರೆ ವಿಚಾರ. ಸೊ ಎಲ್ಲಿ ತರೋದು? ಆಮೇಲೆ ಇದೇ ಜಾರ್ಜ್ ಕಾಲದಲ್ಲಿ ಅದನ್ನ ಒಂದು ಬ್ರಿಡ್ಜ್ ಮಾಡಕ್ ಕೊಟ್ರು, ಸ್ಟೀಲ್ ಬ್ರಿಡ್ಜ್. ಏನ್ ದೊಡ್ಡ ಗಲಾಟೆ ಮಾಡ್ಬಿಟ್ಟು ಅದನ್ನ ನಿಲ್ಲಿಸ್ಬಿಟ್ರು. ಹೇಳಿ ಹೆಂಗ್ ಮಾಡ್ಬೇಕು ಅಂತ. ಈಗ ನಾನು 117 ಕಿಲೋಮೀಟರ್ ಅದು ತಗೊಂಡ್ರೆ ಇನ್ನೊಂದು 120 ಕಿಲೋಮೀಟರ್ ಅಷ್ಟು ಫ್ಲೈಓವರ್ ತಗೊಂಡಿದ್ದೀನಿ, ಹೊಸದಾಗಿ ಫ್ಲೈಓವರ್. ಎಲಿವೇಟೆಡ್ ಕಾರಿಡಾರ್ ರೋಡ್ ಬಗ್ಗೆ ಕೆಲವೆಲ್ಲ ಜಯನಗರದಲ್ಲಿ ತಾವು ನೋಡಿರ್ಬೇಕು. ಒಂದು ಟ್ರೈನ್ 6 ಕಿಲೋಮೀಟರ್ ಮಾಡಿದ್ವಿ. ಈ ಮೆಟ್ರೋ ಮೇಲ್ಗಡೆ, ಫ್ಲೈಓವರ್ ಕೆಳಗಡೆ ರೋಡ್, ಅದೊಂದು ಟ್ರೈನ್ ಮಾಡಿ ಒಂದು 40 ಕಿಲೋಮೀಟರ್ ತಗೊಂಡಿದ್ವಿ. ಒಟ್ಟು 1,40,000 ಕೋಟಿ ರೂಪಾಯಿ ಕೆಲಸನ ತೆಗೆದುಕೊಳ್ಳಿಕ್ಕೆ ಯೋಜನೆ ಆಗಿದೆ. ಏನ್ ಕೆಲವರೆಲ್ಲ ದುಡ್ಡು ಬಾಚಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅಂತ ಬೇಕಾದಷ್ಟು ಟೀಕೆ ಮಾಡ್ತಾ ಇದ್ದಾರೆ. ನಿಮ್ಗೆ ಅವಕಾಶ ಕೊಟ್ಟಿತ್ತಲ್ಲ ಜನ, ನಾನು ಬೇರೆ ಪಾರ್ಟಿಗೆ ಅಂತ ಮಾತಾಡೋದಿಲ್ಲ, ನಿಮ್ಗೆ ಅವಕಾಶ ಕೊಟ್ಟಿತ್ತಲ್ಲ, ನೀವು ಯಾಕೆ ಮಾಡಕ್ ಹೋಗ್ಲಿಲ್ಲ? ಬರೀ ಟೀಕೆ ಮಾಡ್ತೀವಿ. ಈಗ ಟನಲ್ ಬಿಟ್ರೆ, ಈಗ ಬಾಂಬೆ ಟನಲ್ 6 ಟನಲ್ ಬಾಂಬೆಲ್ ಮಾಡ್ತಾ ಇದ್ದಾರೆ, ಡೆಲ್ಲಿಲೂ ಶುರು ಮಾಡಿದ್ದಾರೆ. ಹೆಂಗೆ ಮನೆ ಅಂತೂ ಹೊಡೆಯಕ್ಕಾಗಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಈಗ ಫೇರ್ ಕಾಂಪೋಸಿಷನ್ ಬಂದ್ಮೇಲೆ ಡಬಲ್ ಬರ್ಬೇಕು. ನೀವು ಎಲ್ಲೇ ಹೋಗಿ, ನೀವು ಜಯನಗರಕ್ಕೆ ಹೋಗಿ, ಅದ್ಯಾವುದೋ ಪುಟ್ಟೇನಹಳ್ಳಿಗೆ ಹೋಗಿದ್ದೇನೆ, ಯಾವುದೋ ಗೃಹಪ್ರವೇಶಕ್ಕೆ. ನನ್ನ ಸ್ನೇಹಿತರು ನಮ್ಮ ಮನೆಗೆ ಯಾವ್ದು ಕೇಳಿದಾಗ ಎಷ್ಟೇ ಆಗಲಿ ಅಂತ 20,000 ಅಂತಂದ್ರೆ 20,000 40,000 ಕೊಡ್ಬೇಕು ಮನೆ ಒಂದು ಅಡಿ ಉಳಿಬೇಕಾದ್ರೆ. ಹೆಂಗ್ ಮಾಡಕ್ ಸಾಧ್ಯ? ಇದು ಇಂಪಾಸಿಬಲ್. ಕೊನೆಗೆ ನಾನು ಎಲ್ಲಾ ದೇಶನೂ ತಿರುಗಿದ್ದೀನಿ, ಎಲ್ಲಾ ರಾಜ್ಯನೂ ತಿರುಗಿ ಕೊನೆಗೆ ಇದನ್ನ ಟನಲ್ ಬಿಟ್ರೆ ಏನು ಬೇರೆ ಇಲ್ಲ ಅಂತೇಳಿ ಒಂದು 45 ಕಿಲೋಮೀಟರ್ಗೆ ಸಿದ್ಧತೆ ಮಾಡಿಕೊಂಡು ಈಗಾಗಲೇ ಟೆಂಡರ್, ಫಸ್ಟ್ ಫೇಸ್ ಟೆಂಡರ್ನ ಕರೆದಿದ್ದೀನಿ.